ಇವತ್ತಿನ್ನು ಬಜೆಟ್ ಮಂಡನೆ ಮಾಡಿದ್ದಾರೆ. ಬಹಳ ನಿರಾಶೆ ಆಗಿದೆ ಎಲ್ಲರಿಗೂ. ಮತ್ತು ನಾವು ಮೊದಲಿಂದ ಹೇಳಿದ್ವಿ, ಈ ಬಜೆಟ್ನಿಂದ ನಾವೇನು ನಿರೀಕ್ಷೆ ಮಾಡುವಂಥದ್ದು ಇಲ್ಲ ಅಂತ ಹೇಳ್ತಿದ್ದೆ. ಅದೇ ರೀತಿ ಇವತ್ತು ಅವರು ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ತುಷ್ಟೀಕರಣ, ಅಲ್ಪಸಂಖ್ಯಾತರಂದ್ರೆ ಮುಸ್ಲಿಮರ ತುಷ್ಟೀಕರಣ ಸಲುವಾಗಿ ಏನೇನು ಮಾಡ್ಲಿಕ್ಕೆ ಕಸರತ್ತು ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಹೀಗಾಗಿ ಹಿಂದೂಗಳಿಗೆ ವಿರೋಧಿಯಾಗಿ ನಡ್ಕೋತಾ ಇದ್ದಾರೆ. ಅಲ್ಪಸಂಖ್ಯಾತ ತುಷ್ಟೀಕರಣ ಸಲುವಾಗಿ ನೋಡಿ, ಎಲ್ಲಿವರೆಗೆ ಅಂತಂದ್ರೆ ಕಾಂಟ್ರಾಕ್ಟ್ ಕಾಮಗಾರಿಗಳಲ್ಲಿ ಅದರಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡುವಂಥದ್ದು ಅಷ್ಟೇ ಅಲ್ಲ, KDB ಇಂಡಸ್ಟ್ರಿ ಏರಿಯಾ ಡೆವಲಪ್ ಆಗಬೇಕು, ಎಲ್ಲಾ ವರ್ಗದ ಜನ ಇಂಡಸ್ಟ್ರಿಲಿಸ್ಟ್ ಇರ್ತಾರೆ. ಹೀಗಾಗಿ ಅಲ್ಪಸಂಖ್ಯಾತರಿಗೆ ಮಾತ್ರ ಮೀಸಲಾತಿ ಕೊಟ್ಟು ಅವ್ರಿಗೆ ಸಪರೇಟ್ ಆಗಿ ಇವತ್ತು ಸೈಟ್ ಅಲೋಟ್ ಮಾಡುವಂತದ್ದು KDB ಮುಖಾಂತರ ಬಹುಶಃ ದೇಶದಲ್ಲಿ ಎಲ್ಲಿಯೂ ನೋಡಿಗಿಲ್ಲ. ಅಲ್ಪಸಂಖ್ಯಾತರ ತುಷ್ಟೀಕರಣದ ಪರಮಾವಧಿ ಅಂತ ನಾ ಹೇಳ್ತೀನಿ. ಹೀಗಾಗಿ ಹಿಂದೂಗಳಿಗೆ ಇವತ್ತು ಅನ್ಯಾಯ ಮಾಡುವಂತದ್ದು ಪದೇ ಪದೇ ನಡೀತಾ ಇದೆ. ಮತ್ತು ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಸಹಿತ ಇವತ್ತು ಮುಸಲ್ಮಾನರಿಗೆ ಮೀಸಲಾತಿ ಕೊಡುವಂತ ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ. ಹೀಗಾಗಿ ಬಹುಶಃ ಮುಸಲ್ಮಾನರಿಗೆ ಪರವಾಗಿ ಇರುವಂತಹ ಒಂದು ಬಜೆಟ್ ಅಂತ ನಾ ಇದನ್ನು ತಿಳ್ಕೊತಾ ಇದ್ದೇನೆ. ಮತ್ತು ಇದು ಇನ್ನೊಂದು ರಾಜ್ಯದ ಹಿತದ ಸಲುವಾಗಿ ಏನ್ ಮಾಡಿದ್ದಾರೆ, ಈ ನೀರಾವರಿಗೆ ಸಂಬಂಧಪಟ್ಟಂತೆ ಎಷ್ಟು ಹಣ ಕೊಟ್ಟಿದ್ದಾರೆ. ಇವತ್ತು ಅಪರ್ ಕೃಷ್ಣ ಪ್ರಾಜೆಕ್ಟ್ ಇವತ್ತು ಉತ್ತರ ಕರ್ನಾಟಕದ ಬಹಳ ಪ್ರಮುಖವಾದಂಥದ್ದು. ಅದಕ್ಕೆ ಪ್ರತಿ ವರ್ಷ ಕನಿಷ್ಠ ಒಂದು 10 ರಿಂದ 15 ಸಾವಿರ ಕೋಟಿ ಹಣ ಬೇಕಾಗಿತ್ತು. ಓವರ್ ಆಲ್ ಮಿನಿಮಮ್ 50,000 ಕೋಟಿ ಮತ್ತು ಈಗ 80,000 ಕೋಟಿವರೆಗೆ ಇವತ್ತು ಲ್ಯಾಂಡ್ ಎಕ್ವಿಷನ್ ಮತ್ತು ಇನ್ನೊಂದು ಮುಂದಿನ ಹಂತದ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸುಮಾರು 80,000 ಕೋಟಿ ಬೇಕು. ಇವತ್ತು ಇಡೀ ನೀರಾವರಿ ಬಜೆಟ್ ಎಷ್ಟದ ನಿಮ್ದು? ಬರೀ 22,000 ಕೋಟಿ. ಹೀಗಾಗಿ ನೀರಾವರಿಗೂ ಹಣ ಇಲ್ಲ. ಉತ್ತರ ಕರ್ನಾಟಕದ ಭಾಗದ ಯಾವುದೇ ಯೋಜನೆಗೂ ಸಹಿತ ಇವತ್ತು ಅನುದಾನ ಕೊಡಲಿಲ್ಲ. ಡಾಕ್ಟರ್ ನಂಜುಂಡಪ್ಪ ವರದಿ ಅದಕ್ಕೆ ಯಾವುದೇ ರೀತಿ ಗೌರವ ಮರ್ಯಾದೆ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ರೆ. ಉತ್ತರ ಕರ್ನಾಟಕಕ್ಕೂ ಟೂ ಮಚ್ ಅನ್ಯಾಯ ಮಾಡಿದ್ರಿ ಮತ್ತು ಇಡೀ ರಾಜ್ಯಕ್ಕೆ ಸಹಿತ ಅನ್ಯಾಯ ಮಾಡುವಂತ ಕೆಲಸ ಮಾಡಿದ್ರಿ. ಮತ್ತು ಇನ್ನೊಂದು ಬಹಳ ಈಗ ಅಬಕಾರಿ ಇಲಾಖೆ ಕಳೆದ ವರ್ಷ ನೀವು 32,000 ಕೋಟಿ ಟಾರ್ಗೆಟ್ ಇಟ್ಟಿದ್ರಿ. ಇವತ್ತು ಎಷ್ಟು ಇಟ್ಟಿದ್ರಿ? 40,000 ಕೋಟಿ. ಹೀಗಾಗಿ ಹಳ್ಳಿಯಲ್ಲಿ ಸದ್ಯಕ್ಕೆ ಓಣಿಗಳಲ್ಲಿ ಗಲ್ಲಿಗಳಲ್ಲಿ ಕಿರಾಣಿ ಅಂಗಡಿಯಲ್ಲಿ ಸಹಿತ ಮದ್ಯ ಮಾರಾಟ ನಡೀತಾ ಇದೆ. ಇದಕ್ಕೇನು ಕಾರಣ ಅಂತಂದ್ರೆ ಇವತ್ತು ಈ ಒಂದು ಮದ್ಯದ ಆದಾಯದಿಂದ ಇವತ್ತು ಬಜೆಟ್ ಅನ್ನ ಸ್ಟ್ರೆಂಥನ್ ಮಾಡುವಂತದ್ದು ಇದು ಮೂಲ ಉದ್ದೇಶ. ಅದರಿಂದಲೂ ಸಹಿತ ಇವತ್ತು ಜನತೆಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ರಿ. ಇದು ಜನ ವಿರೋಧಿಯಾದಂತ ಬಜೆಟ್ ಮತ್ತು ಜನಸಾಮಾನ್ಯ ವಿರೋಧಿಯಾದಂತದ್ದು. ಎಲ್ಲ ವರ್ಗದ ಜನರಿಗೆ, ಕೇವಲ ಮುಸಲ್ಮಾನರು ಬಿಟ್ರೆ ಎಲ್ಲ ವರ್ಗದ ಜನರಿಗೆ ಅನ್ಯಾಯ ಮಾಡುವಂತ ಒಂದು ಬಜೆಟ್ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.